ಶಾಂತಿ ಶಾಂತಿ ಶಾಂತಿ. ನನ್ನ ಪ್ರೀತಿಯ ಯೋಗ ಬಂಧುಗಳೇ, ಇವತ್ತು ನೀವೆಲ್ಲರೂ ಬಂದಿರುವುದು ಗೋವಿನ ಬಗ್ಗೆ ಕೇಳಲು. ನಿಮಗೆ ಎಷ್ಟು ಪ್ರಶ್ನೆ ಇದೆ ಅದೆಲ್ಲವನ್ನು ನೀವು ಕೇಳಬಹುದು. ಆ ಪ್ರಶ್ನೆಗೆ ನನ್ನಿಂದ ಸಾಧ್ಯ ಆದಷ್ಟು ಉತ್ತರ ಕೊಡ್ತೇನೆ. ಆ ಪ್ರಶ್ನೆಗೆ ಉತ್ತರ ಪೂರ್ತಿ ಸಿಕ್ಕುವಂತೆ ಕಾಣುವುದಿಲ್ಲ, ಆದರೂ ನಾನು ಪ್ರಯತ್ನಿಸ್ತೇನೆ. ಒಂದು ಸಣ್ಣ ಪ್ರಾರ್ಥನೆ ಮಾಡಿ ಎರಡೇ ಲೈನಿಂದ ಆಮೇಲೆ ನಾವು ನಮ್ಮ ಶಿಬಿರವನ್ನು ಪ್ರಾರ್ಥಿಸೋಣ, ಶಿಬಿರವನ್ನು ಮುಂದುವರಿಸೋಣ. ಬಾಗಿಲಲಿ ನಿಂದಿಹಳು ಅಂಬ ಎಂದು ಕರೆಯುತ್ತಿಹಳು, ದೈನ್ಯತೆಯ ಭಾವದಿಂದ ಬೇಡುತ್ತಿಹಳು ಗೋಮಾತೆ. ಬಾಗಿಲಲಿ ನಿಂದಿಹಳು ಹಸಿವಿಂದ ಬಳಲುತ್ತಿಹಳು, ದೈನ್ಯತಾ ಭಾವದಿ ಅಂಬ ಅಂಬ ಎಂದು ಕರೆಯುತ್ತಿಹಳು. ಗೋಮಾತೆ ವಿಶ್ವಮಾತೆ, ಗೋಮಾತೆ ಭಾರತಿ ಎಂದು ಪ್ರೇಮದಿ ಕರೆವ ಆ ಮಾತೆಯ ಗೋಳೇನು. ಬಾಗಿಲಲಿ ನಿಂದಿಹಳು ಅಂಬ ಎಂದು ಕರೆಯುತ್ತಿಹಳು, ಆ ಗೋಮಾತೆ ಎಂತಿಹಳು ಎಂದು ನಾವು ನೋಡೋಣ. ನನ್ನ ಪ್ರೀತಿಯ ಮಕ್ಕಳೇ, ಗೋಮಾತೆಯ ಬಗ್ಗೆ ನೀವು ಕೇಳಿದ್ದೀರಿ. ಆ ಗೋಮಾತೆಯ ಪರಿಸ್ಥಿತಿ ಬಹಳ ಕಠಿಣವಾಗಿದೆ. ನಮಗೇಕೋ ಅರ್ಥವಾಗುವುದಿಲ್ಲ. ಯಾಕೆ ಅರ್ಥವಾಗುವುದಿಲ್ಲ ಎಂಬುದನ್ನು ನಾನು ನಿಮಗೆ ವಿವರಿಸಿ ಹೇಳ್ತೇನೆ. ಅಂದು ಕೃಷ್ಣನ ಕಾಲದಲ್ಲಿ ಒಬ್ಬ ಮಾನವನಿಗೆ 7ರಿಂದ 10 ಗೋಗಳಿತ್ತು. ಅಂದರೆ ನಮ್ಮ ಜನಸಂಖ್ಯೆ ಎಷ್ಟಿತ್ತು ಅದರ 7ರಿಂದ 10 ಪಾಲು ಗೋಗಳ ಸಂಖ್ಯೆ ಇತ್ತು. ಆದುದರಿಂದ ಗೋಗಳನ್ನು ಕಟ್ಟಿ ಹಾಕುವುದು ಕಡಿಮೆ. ಅಂದರೆ ಕರೆಯುವ ದನವನ್ನು ಮಾತ್ರ ಕರೀತಿದ್ದರು, ಅಥವಾ ಯಾವ ಗೋವಿಗೆ ಪ್ರಸವ ಮಾಡಿ ಮಗುವನ್ನು ಹುಟ್ಟಿದ ನಂತರ ಹೊರಗೆ ಕಳಿಸಬೇಕು ಅಂಥವರನ್ನು ಹಟ್ಟಿಯಲ್ಲಿ ಇಟ್ಟುಕೊಳ್ತಿದ್ರು. ಉಳಿದವರನ್ನು ಹಾಗೆಯೇ ತಮ್ಮ ತಮ್ಮ ಹೊಲದಲ್ಲಿ ಕಾಡಿನಲ್ಲಿ ಬಿಡ್ತಿದ್ದರು. ಆದರೆ ಇಂದು ನಾವು ವಿಶೇಷ ಪ್ರಜ್ಞಾವಂತರಾಗಿ ಹೊಸದನ್ನು ಹುಡುಕಿ ತೆಗೆದು ವಿಜ್ಞಾನಿಗಳಾಗಿ ಬೇರೊಂದು ಗ್ರಹಕ್ಕೆ ಹೋಗ್ತಿದ್ದರೂ ಕೂಡ ಗೋವಿನ ಬಗ್ಗೆ ಜ್ಞಾನ ನಮಗೆ ಪೂರ್ತಿ ತಿಳಿದಿಲ್ಲ. ಶ್ರೀಕೃಷ್ಣ ಪರಮಾತ್ಮನು ಭಾರತದಲ್ಲಿ ಜನಿಸಿದಾಗ ಗೋವಿಗೆ ಪ್ರಾಶಸ್ತ್ಯವನ್ನು ಕೊಟ್ಟ. ಆ ಪ್ರಾಶಸ್ತ್ಯದಲ್ಲಿ ಮೊದಲಾಗಿ ಇರುವುದು ಶ್ರೀಕೃಷ್ಣ
ಗೋಲೋಕದಿಂದ ಬಂದ ಎಂಬ ವದಂತಿ ನಮಗೆಲ್ಲರಿಗೂ ಗೊತ್ತು. ಅಂದರೆ ಅವನು ಗೋಲೋಕವಾಸಿಯಾಗಿದ್ದ ಅಂತ. ಆತನು ಬರುವ ಮುನ್ನ ಕಪಿಲಾದನಗಳನ್ನು ಹಿಮಾಲಯದಿಂದ ಇಲ್ಲಿ ಸೃಷ್ಟಿಸಿ ಅದನ್ನು ಭಾರತದಾದ್ಯಂತ ಎಲ್ಲರಿಗೂ ಸಿಗುವ ರೀತಿಯಲ್ಲಿ ಹರಡಿಸಿದ. ಅದರ ಜಾತಿಯನ್ನು ಎಲ್ಲರೂ ಅನುಭವಿಸುವಂತೆ ಮಾಡಿದ ಎಂಬ ವಿಷಯವನ್ನು ನಾವು ಓದಿ ತಿಳಿಯುತ್ತೇವೆ. ಇದು ಸತ್ಯವೋ ಅಸತ್ಯವೋ ನಾವು ಪ್ರಶ್ನಿಸಬಹುದು. ಆದರೆ ಗೋವು ಕೃಷ್ಣನಿಂದ ಬರಲಿ ಅಥವಾ ಬೇರೊಂದು ಋಷಿಮುನಿಯಿಂದ ನಮ್ಮ ಕಡೆಗೆ ಬಂದಿರಲಿ, ಸತ್ಯ ಒಂದು ಮಾತು, ಅದು ಮಾತ್ರ ಸತ್ಯ. ಯಾವುದು? ಗೋವು ಪರಿಪೂರ್ಣ ದೇವರು. ಯಾಕೆ ಪರಿಪೂರ್ಣ ದೇವರು ಅಂತ ಅನುಭವದಲ್ಲಿ ನಾನು ನಿಮ್ಗೆ ಹೇಳ್ತೇನೆ. ಮೊದಲನೇದು ನೋಡಿ, ನಮಗೆ ಮನೆಯ ಒಕ್ಕಲಾಗುವಾಗ ಮನೆಯ ಒಕ್ಕಲಿಗೆ ಮೊದಲು ಗೋವನ್ನು ಒಳಗೆ ತರ್ತಾರೆ. ಅದಕ್ಕೆ ಭಾರತೀಯ ತಳಿಯೇ ಆಗಬೇಕೆಂದು ಹೇಳ್ತಾರೆ. ಯಾಕೆ ಭಾರತೀಯ ತಳಿ ಆಗಬೇಕು? ಬೇರೆ ತಳಿ ಆಗದೆ? ಇಲ್ಲ, ಭಾರತೀಯ ತಳಿ ಆಗಬೇಕು. ಇದಕ್ಕೆ ಕಾರಣ ಏನು? ಅದು ನಾವು ಚರ್ಚಿಸೋಣ ಮುಂದೆ, ನಿಮಗೆ ಅರ್ಥ ಆಗ್ತದೆ. ಭಾರತೀಯ ತಳಿಯ ದನವೇ ಬೇಕೆಂದು ನಮ್ಮ ಆಶ್ರಮಕ್ಕೆ ಬಂದು ಕೊಂಡೋಗ್ತಾರೆ, ನಮ್ಮ ಗೋಶಾಲೆಗೆ ಬಂದು ಕೊಂಡೋಗ್ತಾರೆ. ಅದನ್ನು ಕರೆದುಕೊಂಡು ಹೋಗುವಾಗ ಸಂಭ್ರಮವೇನು? ಭಾಳ ಸಂಭ್ರಮದಿಂದ ಕೊಂಡೋಗ್ತಾರೆ. ಅದಕ್ಕೆ ಬಣ್ಣ ಬಣ್ಣದ ಶಾಲಿನಿಂದ ಹೊದಿಕೆ ಮಾಡಿ, ಅದಕ್ಕೆ ಮಾಲೆಯನ್ನು, ಹಣೆಗೆ ಕುಂಕುಮೆಯನ್ನು, ಅದನ್ನು ವಿಜೃಂಭಣೆಯಿಂದ ಕೊಂಡು ಹೋಗುವಾಗ ವಿಶೇಷ ಅಲಂಕಾರವೂ ಅದರೊಂದಿಗಿರ್ತದೆ. ಗೋಶಾಲೆಯಲ್ಲಿದ್ದ ನಮಗೆ ಅದನ್ನು ನೋಡುವಾಗ ಬಹಳ ಸಂತೋಷವಾಗ್ತದೆ. ಈ ರೀತಿ ಗೋವನ್ನು ಯಾವಾಗಲೂ ಪ್ರೀತಿಸಿದರೆ ಮತ್ತೆ ದಾರಿದ್ರ್ಯ ಎಲ್ಲಿ ಉಳಿಯುತ್ತದೆ? ಖಂಡಿತ ಉಳಿಯುವುದಿಲ್ಲ. ಗೋಮಾತೆಯೇ ಭಾರತ ಮಾತೆ ಎಂಬ ಸತ್ಯ ಅಲ್ಲಿ ಅರಿವಾಗ್ತದೆ, ಹೌದು ಅಂತ. ಆದರೆ ಮನೆಯೊಳಗೆ ಹೋದ ಕೂಡಲೇ ಅವರು ಮನೆಯಲ್ಲಿ ಕಾಯ್ತಾರೆ. ಆ ಗೋವು ಅಲ್ಲಿ ಸೆಗಣಿ ಹಾಕಿ ಮೂತ್ರ ವಿಸರ್ಜನೆ ಮಾಡಬೇಕು ಎಂಬುದು ನಮ್ಮ ಪದ್ಧತಿ. ಅದು ಸತ್ಯಕ್ಕೂ ಹಾಗೆ ಮಾಡ್ತದೆ. ಹೊಸ ಮನೆ ಕಟ್ಟಿದಾಗ ಮೊದಲು ಹೋಗುವುದು ಗೋವು. ಆ ಗೋವನ್ನು ಮನೆಯೊಳಗೆ ಕೊಂಡು ಹೋಗುವಾಗ ಆ ಗೋವು ಮೊದಲು ಮೂತ್ರ ಮಾಡ್ತದೆ. ತನ್ನ ಗಂಜಳವನ್ನು ಆ ನೆಲದಲ್ಲಿ ಸ್ಪರ್ಶಿಸ್ತದೆ. ಗೋಮೂತ್ರ ಅತ್ಯಂತ ಶ್ರೇಷ್ಠ. ಗೋವಿನ ಕೆಲವೇ ನಿಮಿಷಗಳಲ್ಲಿ ಅದು ಸೆಗಣಿಯನ್ನು ಕೊಡ್ತದೆ. ಅದಾದ ನಂತರ ಅದನ್ನು ಒಂದು ಕಡೆಯಲ್ಲಿ ಕಟ್ಟಿ ಹಾಕ್ತಾರೆ. ಮನೆಯ ಒಳಗೋ ಅಥವಾ ಹೊರಗೋ ಒಂದು ಸುರಕ್ಷಿತವಾಗಿ ಸಜ್ಜಾದ ಜಾಗದಲ್ಲಿ ಅದನ್ನು ಕಟ್ಟಿ ಅದಕ್ಕೆ ಗಂಧ ಅರಸಿನ ಎಲ್ಲ ಹಚ್ಚಿ ವಿಶೇಷ ರೀತಿಯಿಂದ ಪೂಜಾರಿಯವರು, ಪುರೋಹಿತ ಭಟ್ರು ಅದನ್ನು ಪೂಜೆ ಮಾಡಿ ಆ ಪ್ರಸಾದವನ್ನು ಎಲ್ಲರಿಗೂ ಹಚ್ಚಲು ಕೊಡಲು ಅಲ್ಲಿಂದ ಮುಂದಿನ ಮನೆ ಒಕ್ಕಲಿನ ಕಾರ್ಯಕ್ರಮಗಳು ಪ್ರಾರಂಭವಾಗ್ತದೆ. ಆಗ ಮನೆಯಲ್ಲಿ ಒಂದು ವಿಶೇಷತೆ. ಆ ಸೆಗಣಿ ಮೂತ್ರಕ್ಕೆ ಅಷ್ಟು ವಿಶೇಷತೆ ಯಾಕೆ? ಮೂತ್ರದಲ್ಲಿ ಬಿಸಾಡುವಂಥ ಅಂಶ ಯಾವುದೂ ಇಲ್ಲ.
ಸೆಗಣಿಯಲ್ಲಿ ಕೂಡ ಬಿಸಾಡುವಂಥ ವಿಷಯವೂ ಇಲ್ಲ. ಆ ಸೆಗಣಿ ಮೂತ್ರಗಳನ್ನು ಅಷ್ಟು ವಿಶೇಷತೆಯಿಂದ ಯಾಕೆ ಕಂಡಿದ್ದಾರೆ? ಹಿಂದಿನ ಕಾಲದಲ್ಲಿ, ನನ್ನ ಅಜ್ಜಿಯ ಕಾಲದಲ್ಲಿ ಮನೆಯಲ್ಲಿ ಮಣ್ಣಿನ ಒಲೆಗಳಿದ್ದವು. ಆ ಮಣ್ಣಿನ ಒಲೆಗೆ ಮೊದಲು ಬೆಳಗ್ಗೆ ಸೆಗಣಿ ಹಚ್ಚಿ ಅದಕ್ಕೆ ಶುದ್ಧೀಕರಿಸ್ತಿದ್ರು. ಆಮೇಲೆ ಬೆಂಕಿ ಮಾಡ್ತಿದ್ರು. ಕಟ್ಟಿಗೆಯ ಬೆಂಕಿ ಮಾಡುವಾಗ ಸೆಗಣಿ ಒಣಗಿ ಹೋಗ್ತದೆ. ಹೋಗಿ ಮನೆಯೊಳಗೆ ಒಂದು ಅಗರಬತ್ತಿ ಹೊತ್ತಿಸಿಗಿಂತ ಸುಮಧುರವಾದ ಒಂದು ಪರಿಮಳ ಬರ್ತಿತ್ತು. ಇದರ ಅರ್ಥ ಏನು? ಈಗಿನ ವಿಜ್ಞಾನ ಕಲಿತ ನಿಮಗೆ ಯಾರಿಗೂ ಇದರ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಬ್ಯಾಕ್ಟೀರಿಯಾ ಮತ್ತು ವೈರಸ್ಸನ್ನು ಕೊಲ್ಲುವುದು ಸೆಗಣಿ ಮತ್ತು ಗಂಜಳದಲ್ಲಿ ವಿಶೇಷವಾದ ಆಂತರಿಕ ಶಕ್ತಿ ಇದೆ. ಅಂದರೆ ದೇಹಕ್ಕೆ ಅದು ತುಂಬ ಒಳ್ಳೆಯದು. ಅದು ದೇಹಕ್ಕೆ ಸ್ವೀಕಾರವಾದರೆ, ಅಂದರೆ ಅದನ್ನು ಒಂದು ಚಮಚೆ ಗೋಮೂತ್ರ ಕುಡಿದರೆ ಯಾವುದೇ ರೀತಿಯ ಅನಾರೋಗ್ಯ ಬರುವುದಿಲ್ಲ. ಸೆಗಣಿಯನ್ನು ಹಚ್ಚಿ ಬೆಂಕಿ ಮಾಡುವಾಗ ಆ ಒಲೆ ಬಿಸಿ ಆಗುವಾಗ ಸೆಗಣಿಯ ಅಂದೇ ಹಾಕಿದ ಸೆಗಣಿ ವಿಶೇಷವಾದ ಒಂದು ಪರಿಮಳವನ್ನು ನಮ್ಮ ಮನೆಯ ಒಳಗೆ ಎಲ್ಲ ಕೋಣೆಗಳಲ್ಲಿಗೆ ಪಸರಿಸ್ತದೆ. ಅಡುಗೆ ಮನೆ ಮಾತ್ರ ಅಲ್ಲ, ಅಡುಗೆ ಮನೆಯಿಂದ ಹೊರಟ ಆ ಸ್ಪಂದನ ಇಡೀ ಮನೆಯನ್ನು ಸುತ್ತದೆ. ಮತ್ತು ಅದು ಮೇಲೆ ಹೋಗುವಾಗ ಮಾಡಿಗೆ ಹಂಚಾಕಿದ್ದಿತ್ತು ಹಿಂದಿನ ಕಾಲದಲ್ಲಿ. ಅದಕ್ಕಿಂತ ಹಿಂದಿನ ಕಾಲದಲ್ಲಿ ಮುಳಿ ಹುಲ್ಲು ಅಥವಾ ಬೈಹುಲ್ಲಿನಿಂದ ಮನೆಯನ್ನು ಕಟ್ತಿದ್ರು. ಆಗಿನ ಕಾಲದಲ್ಲಿ ಬೇರೆ ಛಾವಣಿ ಇಲ್ಲ, ಬರೀ ಹುಲ್ಲಿನ ಛಾವಣಿಯಲ್ಲೇ ಜನರು ಜೀವಿಸ್ತಿದ್ರು. ಈ ಸೆಗಣಿಯ ವಾಸನೆ ಮೇಲೆ ಹೋದಾಗ ಅಲ್ಲಿರುವ ಕ್ರಿಮಿಕೀಟಗಳೆಲ್ಲ ನಾಶವಾಗಿ ಹೊರಗೆ ಹೋಗ್ತಿತ್ತು. ಅಲ್ಲಿ ಯಾವುದೇ ವಿಷಜಂತುಗಳು ಕೆಳಗೆ ಬರುವ ಸಾಧ್ಯತೆಯೇ ಇರಲಿಲ್ಲ. ಇದರಿಂದಾಗಿ ಮನೆಯೊಳಗೆ ವಿಶೇಷವಾದ ವಿಷಜಂತುಗಳು ಬರ್ತಿರಲಿಲ್ಲ. ಉದಾಹರಣೆಗೆ ಹಲ್ಲಿ, ಜೇಡ, ನುಸಿ ನೊಣಗಳು, ಬ್ಯಾಕ್ಟೀರಿಯಾ ಇವುಗಳು ಪರ್ಮನೆಂಟಾಗಿ ಮನೆಯೊಳಗೆ ವಾಸಿಸುತ್ತಿರಲಿಲ್ಲ. ಯಾಕೆ? ನಾವು ಒಲೆ ಹೊತ್ತಿಸುವಾಗ ಬೆರಣಿಯನ್ನು ಇಟ್ಟೇ ಹೊತ್ತಿಸ್ತೇವೆ. ಬೆರಣಿ ನಿರಂತರವಾಗಿ ಸುಡಲ್ಪಡ್ತದೆ. ಆಗ ಯಾವುದೇ ಕ್ರಿಮಿಕೀಟಗಳಲ್ಲಿ ನಿಲ್ಲುವುದಿಲ್ಲ. ಅಲ್ಲಿ ಬಂದರೂ ಕ್ಷಣ ಮಾತ್ರದಲ್ಲಿ ಹೊರಗೆ ಹೋಗ್ತದೆ. ಎಲ್ಲಿ ಸೆಗಣಿ ಉರಿತದೆ ಅಲ್ಲಿ ವಿಷಸರ್ಪ ಬರುವುದಿಲ್ಲ, ಬೇರೆ ವಿಷಜಂತುಗಳು ಹೊರಗೆ ಬರುವುದಿಲ್ಲ. ಅವುಗಳಿಗೆ ಅತ್ಯಂತ ತೊಂದರೆದಾಯಕವಾದ ಶ್ವಾಸ ಬರ್ತದೆ ಆ ಸೆಗಣಿಯ ಪರಿಮಳದಿಂದ. ನೋಡಿ ಯಾವ ರೀತಿಯಲ್ಲಿ ನಮ್ಮ ಹಿರಿಯರು ಮಾಡಿದ್ದಾರೆ. ಇದು ವಿದೇಶದಲ್ಲಿ ಎಲ್ಲಿಯೂ ಇಲ್ಲ, ನಮ್ಮ ದೇಶದಲ್ಲಿ ಮಾತ್ರ ಇತ್ತು. ಅಂದರೆ ಏನು? ಭಾರತೀಯರು ಅತ್ಯಂತ ಬುದ್ಧಿವಂತರು. ಅವರು ಬರೀ ಸೆಗಣಿ ಮತ್ತು ಗೋಮೂತ್ರದಿಂದ ವೈದ್ಯರನ್ನು ಮನೆಗೆ ಬಾರದಂತೆ ಮಾಡ್ತಿದ್ರು. ಅಂದರೆ ವೈದ್ಯೋ ನಾರಾಯಣ, ಗೋವೇ ಆ ವೈದ್ಯ ನಾರಾಯಣ ಆಗಿತ್ತು. ಮನೆ ಒಕ್ಕಲಿಗೆ ಆ ಸೆಗಣಿ ಮೂತ್ರ ಹಾಕಿದರಲ್ಲಿ ಆಗುವ ಲಾಭ ಅದೇ. ಆ ಮನೆಯಲ್ಲಿ ಹೊಸತಾಗಿ ಎಲ್ಲವನ್ನು ಮಾಡಿದ್ದಾರೆ. ಅದರಲ್ಲಿ ಸುಣ್ಣ ಇದೆ, ಕೆಮಿಕಲ್ ಹಾಕಿದ ಪೇಂಟ್ಗಳಿವೆ. ಇವೆಲ್ಲದರಲ್ಲಿರುವಂಥ ನೆಗೆಟಿವ್ ಎನರ್ಜಿ, ನ್ಯೂನತೆಯನ್ನು ನಿವಾರಿಸಲು ಸೆಗಣಿಯ ಪರಿಮಳ ಬೇಕೇ ಬೇಕು. ಗೋಮೂತ್ರ ಚಿಮುಕಿಸಿದರೆ ಅದರ ಸ್ಮೆಲ್ಲು 24 ಗಂಟೆ ಉಳಿತದೆ, 36 ಗಂಟೆಯೂ ಉಳಿತದೆ. ಇದರಿಂದಾಗಿ ಆ ಹೊಸ ಮನೆಯಲ್ಲಿ ಯಾರಿಗೂ ಶ್ವಾಸದ ತೊಂದರೆ ಬಾರದು, ಯಾವುದೇ ಕ್ರಿಮಿಕೀಟಗಳು ನಿಲ್ಲದು.
ಆ ಸೆಗಣಿಯನ್ನು ತುಳಸಿಯ ಸುತ್ತು ಹಾಕಿ ಹೊರಗಡೆ ಅಂಗಳದಲ್ಲಿ ಸಾರಿಸ್ತಾರೆ. ಹೊಸದಾಗಿ ಕಟ್ಟಿದ ಮನೆಯಲ್ಲಿ ಅಂಗಳಕ್ಕೆ 1 ತಿಂಗಳವರೆಗೆ ಸೆಗಣಿ ಸಾರಿಸಬೇಕೆಂಬ ನಿಯಮ ಇತ್ತು ಅಂದು. ಆ ನಿಯಮ ಯಾಕೆ ಇತ್ತು ಅಂದರೆ, ಹೊಸ ಮನೆಯಲ್ಲೇ ಆಗುವಂಥ ತೊಂದರೆಗಳೆಲ್ಲ ನಿವಾರಣೆಗೆ ಈ ಸೆಗಣಿ ರಾಮಬಾಣ. ಹಾಗಿದ್ದರೆ ಸೆಗಣಿಯಲ್ಲಿ ಏನಿದೆ? ಸೆಗಣಿಯಲ್ಲಿ ಈಥೇನ್, ಮೀಥೇನ್ ಹಾಗೂ ಅದಕ್ಕೆ ಸಂಬಂಧವಾದ ಆ ವೈಜ್ಞಾನಿಕ ಶಕ್ತಿ ಅಂದರೆ ಏನು ಶಕ್ತಿ? ಆ ಈಥೇನ್, ಮೀಥೇನ್ ಸೂರ್ಯನ ಪ್ರಕಾಶಕ್ಕೆ ಒಡ್ಡಿದಾಗ ಅದು ವಿಭಜನೆಗೊಂಡು ಹೊಸ ಥರದ ವಾತಾವರಣದಲ್ಲಿ ಗಾಳಿಯೊಟ್ಟಿಗೆ ಅಂದರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ನೊಂದಿಗೆ ಸೇರಿ ಮಿಥೈಲ್ ಆಕ್ಸೈಡ್ ಅಥವಾ ಈಥೇನ್ ಆಕ್ಸೈಡ್ ಆಗಿ ಅದೊಂದು ಪೂರಕವಾದ ಪರಿಮಳ ಹಾಗೂ ನಮ್ಮ ಚರ್ಮದ ರೋಗ ನಿವಾರಣೆ ಮಾಡುವಂಥ ಔಷಧಿಯಾಗಿ ಪರಿಣಮಿಸ್ತದೆ. ಅದರಿಂದ ಮನೆಗೆ ಚೆನ್ನಾಗಿ ಸೆಗಣಿ ಸಾರಿಸ್ಬೇಕು. ಹಿಂದಿನ ಕಾಲದ ನಿಮಗೆ ಹೇಳ್ತೇನೆ ನಾನು ಹೇಗಿತ್ತು ಅಂತ. ಸೆಗಣಿ ಸಾರಿಸಿ ಸೂರ್ಯನ ಬೆಳಕು ಬೀಳುವಲ್ಲೇ ಆ ಸೆಗಣಿ ಸಾರಿಸ್ಬೇಕು. ಅದು ಪೂರ್ವ ದಿಕ್ಕಿಗೆ. ಅದಕ್ಕೆ ತುಳಸಿ ಪೂರ್ವ ದಿಕ್ಕಿಗೆ ಇರಬೇಕು. ಸೆಗಣಿ ಸಾರಿಸೋದು ಅಂಗಳ ಪೂರ್ವ ದಿಕ್ಕಿಗೆ ಇರಬೇಕು ಅಥವಾ ಉತ್ತರ ದಿಕ್ಕಿಗೆ ಇರಬೇಕು. ಅಲ್ಲಿ ದೇವಮೂಲೆಯಲ್ಲಿದ್ದರೆ ಇನ್ನೂ ಒಳ್ಳೆಯದು. ಉತ್ತರ ಮತ್ತು ಪೂರ್ವ ಸೇರುವಲ್ಲಿ ತುಳಸಿ ಅಥವಾ ಯಾವುದೇ ವೃಕ್ಷ ಇದ್ದರು ಅದರ ಅಡಿಯಲ್ಲಿ ಸೆಗಣಿ ನಿಂತರೆ ನಿರಂತರವಾಗಿ ಆ ಸೆಗಣಿಯಲ್ಲಿರುವಂಥ ಬಂಗಾರಯುಕ್ತವಾದ ಶಕ್ತಿ ಇದೆ. ಅದಕ್ಕೆ ಹೇಳೋದು ಬಂಗಾರದ ಆಕ್ಸೈಡ್. ಆ ಬಂಗಾರವು ನೀರಿನ ರೂಪದಲ್ಲಿ ಹಾಗೂ ವಾಯುವಿನೊಂದಿಗೆ ಒಟ್ಟಾಗಿ ಸೆಗಣಿಯಿಂದ ಹೊರಗೆ ಹೋಗ್ತದೆ. ಆ ಸೆಗಣಿಯಿಂದ ಹೊರಗೆ ಬಂದದ್ದು ವಾತಾವರಣದಲ್ಲಿ ಸುತ್ತುವಾಗ ನಮ್ಮ ಶ್ವಾಸದೊಂದಿಗೆ ಒಳಗೆ ಹೋದರೆ ನಮ್ಮ ದೇಹಕ್ಕೆ ಒಂದು ಹೊಸ ಕಾಂತಿ ಬರ್ತದೆ. ದಿನ ಅಂಗಳಕ್ಕೆ ಸೆಗಣಿ ಸಾರಿಸುವ ಮನೆಯ ಮಕ್ಕಳು ಹಾಗೂ ಹೆಣ್ಣು ಮಕ್ಕಳ ದೇಹದ ಕಾಂತಿ ನೋಡಿ ಬಿಳಿಯಾಗಿ ಇರುವುದಿಲ್ಲ, ಹಳದಿ ಮಿಶ್ರಿತ ಬಿಳಿ ಇರ್ತದೆ. ಭಾರತದಲ್ಲಿ ಬಿಳಿ ಬಣ್ಣ ಅಂದರೆ ಸುಣ್ಣದ ಬಣ್ಣ ಅಲ್ಲ, ಬಂಗಾರದ ವರ್ಣದ ಮಕ್ಕಳನ್ನು ನಾವು ಕಾಣ್ಬೋದು. ಗಂಡಸರಾಗಲಿ ಅದರಲ್ಲಿಯೂ ಹೆಂಗಸರಿಗೂ ಅಡಿಗೆ ಮನೆಯಲ್ಲಿ ಕೆಲಸ ಮಾಡುವವರು ಅವರ ಬಣ್ಣ ಬಂಗಾರ ಮಿಶ್ರಿತ ಬಿಳಿ ಬಣ್ಣ ಬರ್ತದೆ. ಇದು ಭಾರತೀಯರಿಗೆ ಮಾತ್ರ ಯಾಕೆ ಇದೆ? ಅದೇ ವಿದೇಶಿಯರ ಬಣ್ಣ ಗೋಧಿ ಹಿಟ್ಟಿನಾಗೆ ಬಿಳಿ ಇರ್ತದೆ. ಆ ಬಿಳಿಗೆ ಶಕ್ತಿ ಇಲ್ಲ, ಅದರಲ್ಲಿ ಬಂಗಾರದ ಆಕ್ಸೈಡ್ ಇಲ್ಲ ವಾತಾವರಣದಲ್ಲಿ. ಅವರು ಗೋವನ್ನು ಸಾಕುವುದಿಲ್ಲ. ಆ ಗೋವನ್ನು ಸಾಕಿದರೂ ಭಾರತೀಯ ಗೋವಿನಲ್ಲಿದ್ದ ಶಕ್ತಿ ವಿದೇಶಿಯ ಗೋವಿಗಿಲ್ಲ. ಅದರಿಂದ ನಾವು ಗೋಮಾತೆಯನ್ನು ಏನಂತ ಕರೆದಿದ್ದೇವೆ? ಗೋಮಾತೆ ಮಾತೆ ಎಂದು ಕರೆದಿದ್ದೇವೆ. ಆಕೆ ಗೋಮಾತೆ ಮಾತ್ರ ಅಲ್ಲ, ವಿಶ್ವಮಾತೆ ಕೂಡ ಹೌದು. ವಿಶ್ವಕ್ಕೆ ಆಕೆ ಮಾತೆ ಯಾಕೆಂದರೆ ಅವಳು ಗೋಲೋಕದಿಂದ ಬಂದಿದ್ದಾಳೆಂಬುದನ್ನು ನಾವು 100ಕ್ಕೆ 100% ನಂಬ್ತೇವೆ. ಯಾರು ಕೃಷ್ಣನನ್ನು ನಂಬ್ತಾರೆ ಅವರೆಲ್ಲರೂ ಗೋಮಾತೆಯನ್ನು ಕೃಷ್ಣನ ಅನುಯಾಗಿ, ಕೃಷ್ಣನ ಅಮ್ಮನಿಗೆ ಸಮಾನ ಎಂದು ನಂಬ್ತಾರೆ. ಆ ಬಂಗಾರದ ಆಕ್ಸೈಡ್ ಗೋವಿನ ಶರೀರದಲ್ಲಿ, ಗೋಮೂತ್ರದಲ್ಲಿ, ರಕ್ತದಲ್ಲಿ ಹಾಗೂ ಸೆಗಣಿಯಲ್ಲಿ ಇರುವುದರಿಂದ ಎಲ್ಲಿ ಗೋವಿದೆ ಅಲ್ಲಿ ಸುಭಿಕ್ಷ, ಎಲ್ಲವೂ ಒಳ್ಳೆಯದಾಗ್ತದೆ. ಇತ್ತೀಚಿನ ದಿನಗಳಲ್ಲಿ ಸೆಗಣಿ ಮತ್ತು ಮೂತ್ರದಿಂದ ಬಂಗಾರವನ್ನು ತೆಗೆಯಲು ಪ್ರಯತ್ನಿಸುತ್ತಾರೆ. ಆದರೆ ಅದರ
ಕಾಸ್ಟ್ ಜಾಸ್ತಿ ಆಗೋದ್ರಿಂದ ಸ್ವಲ್ಪ ಹಿಂಜರಿದಿದೆ. ಇಲ್ಲಿದ್ದರೆ ಬಂಗಾರವನ್ನು ಗೋವಿನ ಸಗಣಿಯಿಂದ ತೆಗಿಬೋದು. ಯಾವ ಗೋವಿನ ಸಗಣಿ? ಭಾರತೀಯ ಗೋವಿನಲ್ಲಿ ಮಾತ್ರ ಇದೆ. ಅದರಿಂದ ಗೋವು ನಮಗೆಷ್ಟು ಉಪಕಾರಿ, ಸಹಕಾರಿ ಎಂಬುದನ್ನು ನೀವು ಅರ್ಥ ಮಾಡಿ. ವೈಜ್ಞಾನಿಕ ರೂಪವಾಗಿ ರಿಸರ್ಚ್ ಮಾಡಿದಾಗ ನಮಗೆ ಬಂಗಾರದ ಆಕ್ಸೈಡ್, ಆಲ್ಕಲಿ, ಬಂಗಾರದ ಕ್ಷಾರ ಗೋಮೂತ್ರದಲ್ಲಿರುವುದನ್ನು ವಿಜ್ಞಾನಿಗಳು ಲ್ಯಾಬೊರೇಟರಿಯಲ್ಲಿ ಕಂಡುಹುಡುಕಿದ್ದಾರೆ. ಈಗಲೂ ನೀವು ಅದರ ಮೇಲೆ ರಿಸರ್ಚ್ ಮಾಡುವಂಥ ವಿಜ್ಞಾನಿಗಳನ್ನು ನೋಡಿದರೆ ನಿಮಗೆ ಅದರ ಬಗ್ಗೆ ಮಾಹಿತಿ ಸಿಗ್ತದೆ. ಮುಖ್ಯವಾಗಿ ಮೆಡಿಕಲ್ ಕಾಲೇಜಿನಲ್ಲಿ ಇದರ ಬಗ್ಗೆ ವಿಶ್ಲೇಷಣೆ ಮಾಡುವಂಥ ಫಾರ್ಮಕಾಲಜಿಯಲ್ಲಿ ಮತ್ತು ಮೈಕ್ರೋಬಯಾಲಜಿ ವಿದ್ಯಾರ್ಥಿಗಳು MBBS ಅಥವಾ MD ಮಾಡುವವರಿಗೆ ಇದರ ಬಗ್ಗೆ ಸ್ಟಡಿ ಮಾಡಲಿಕ್ಕಿರ್ತದೆ. ಆಗ ಅವರಿಗೆ ಅದು ಅರ್ಥ ಆಗ್ತದೆ. ನಾವಿನ್ನೂ ಅಲ್ಲಿಯ ತನಕ ಮುಟ್ಟಿಲ್ಲ. ನಾವು ಬಾಲಕರಾದ್ರಿಂದ ನಾನು ಹೇಳಿದ್ದು ನೀವು ಕೇಳಬೇಕು, ನೀವು ಅದನ್ನು ನಂಬಬೇಕಾಗ್ತದೆ. ಅದರಿಂದ ದನದಲ್ಲಿ ಬಿಸಾಡುವ ಅಂಶ ಯಾವುದೂ ಇಲ್ಲ. ದನದ ಪ್ರತಿಯೊಂದು ವಸ್ತುವಿನಲ್ಲಿ ಬಂಗಾರದ ಆಲ್ಕಲಿ ಇದೆ, ಕ್ಷಾರ ಇದೆ ಮತ್ತು ವಿಶೇಷವಾದ ಔಷಧಿ ಇದೆ. ಆದ್ದರಿಂದ ಸತ್ತರೂ ದನದ ಬೆಲೆ 1 ಲಕ್ಷ, ಬದುಕಿದಾಗಲೂ ದನದ ಬೆಲೆ 1 ಲಕ್ಷ. ಅಂದರೆ ಲಕ್ಷ ಕೊಟ್ಟು ದನವನ್ನು ಪಡೆಯಿರಿ, ದನಕ್ಕೆ ಅಲಕ್ಷ್ಯ ಮಾಡಬೇಡಿ ಎಂಬುದೇ ಇದರ ಅರ್ಥ. ನಿಮ್ಮ ಲಕ್ಷ್ಯ ಸದಾ ಗೋವಿನೊಂದಿಗಿರಲಿ. ಗೋವಿನೊಂದಿಗೆ ಇದ್ದು ಯಾರು ಮೇಲೆ ಬರುತ್ತಾರೆ ಅವರ ಸ್ಪೆಷಾಲಿಟಿ ಏನು? ಅವರು ದೀರ್ಘಾಯುಷ್ಯ. ಯಾರು ಗೋವಿನೊಂದಿಗೆ ಇದ್ದಾರೆ ಅವರು 75 ವರ್ಷ 80 ವರ್ಷ ತನಕ ಖಂಡಿತ ಬದುಕ್ತಾರೆ. ಅದರಲ್ಲಿಯೂ ಒಳ್ಳೆಯದಾಗಿ ಯೋಗ ಮಾಡಿ ದುರ್ವ್ಯಸನ ಇಲ್ಲದಿದ್ದಲ್ಲಿ 100 ವರ್ಷ ಬದುಕುವುದು ಕಷ್ಟ ಆಗುವುದಿಲ್ಲ. ಒಬ್ಬ ಮನುಷ್ಯ ದೀರ್ಘಾಯುಷ್ಯನಾಗಿರಬೇಕಿದ್ದರೆ ಅವನ ನೀತಿ ನಡತೆ, ಮನಸ್ಸಿನ ವಾತಾವರಣ ಮೃದುವಾಗಿರಬೇಕು, ಚೆನ್ನಾಗಿರಬೇಕು. ಕೋಪತಾಪಗಳು ದೂರೀಕರಿಸಿ ಅವನು ಬದುಕಿದರೆ 100 ವರ್ಷ ಬದುಕುವುದು ಕಷ್ಟ ಆಗುವುದಿಲ್ಲ. ಆ 100 ವರ್ಷ ಬದುಕಲು ಸಹಾಯ ಮಾಡುವುದು ನಮ್ಮ ಗೋವು. ಇದಕ್ಕೆ ನೀವೇನು ಮಾಡಬೇಕು? ನೀವೆಲ್ಲರೂ ಹುಡುಗರಿದ್ದೀರಿ, ನನ್ನ ಮುಂದೆ ಕುಳಿತು ನೋಡ್ತಾ ಇದ್ದೀರಿ. ನಿಮಗೆ ದೀರ್ಘಾಯುಷ್ಯ ಬರಬೇಕಿದ್ರೆ ಒಂದು ಗೋವನ್ನು ಸಾಕಿ, ಅದಕ್ಕೆ ದಿನಾ ಮಸಾಜ್ ಮಾಡಿ ಅದಕ್ಕೆ ಪ್ರೀತಿ ಮಾಡ್ತಾ ಹೋಗಿ. ಆಗ ಏನಾಗ್ತದೆ ನೋಡಿ, ನಿಮ್ಮ ಜೀವನವೇ ಬದಲಾಗ್ತದೆ. ನಾನು ಒಂದು ಸತ್ಯ ಇನ್ಸಿಡೆಂಟ್ ಹೇಳ್ತೇನೆ. ನನ್ನ ಪ್ರೀತಿಯ ಶಿಷ್ಯನೊಬ್ಬ ವಿಜ್ಞಾನಿ ಆಗಬೇಕಂತ ಕಲಿತಾ, ಎಂಜಿನಿಯರಿಂಗ್ ಕಲಿತಾ, BE ಆಯಿತು, ಬಿ ಟೆಕ್ ಆಯಿತು, ಆಮೇಲೆ MTech ಮಾಡಿದ. ಇಲ್ಲೇ KRECಯಲ್ಲಿ, ಮಂಗಳೂರಿನ KREC ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದು ಕೆಲಸಕ್ಕೆ ಸೇರಿದ. ಅವನಿಗೆ ಹಿತಕರವಾಗಲಿಲ್ಲ, ಕೆಲಸ ಬಿಟ್ಟ. ತಾನೇ ಸ್ವಂತ ಉದ್ಯೋಗ ಮಾಡುವುದೆಂದು ಮನೆಯಲ್ಲೇ ಕುಳಿತು ಚಿಕ್ಕ ಮಕ್ಕಳಿಗಾಗಿ ವಿಮಾನಗಳನ್ನು ತಯಾರಿಸಿ ಅಗಸದಲ್ಲಿ ಬಿಟ್ಟು ತೋರಿಸುವಂಥ ಉದ್ಯೋಗ ಮಾಡಿದ. ಅದು 1-2-3 ವರ್ಷ ಮಾಡಿದ. ಆಮೇಲೆ ಅವನಿಗೆ ಅದು ಹಿತಕಾರಿ ಆಗಲಿಲ್ಲ. ಅವನು ನನ್ನ ಹತ್ರ ಬಂದು ಕೇಳಿದ, ಗುರುಗಳೇ, ನಾನು ದನ ಸಾಕ್ಬೋದಾ? ಆಶ್ರಮದಲ್ಲಿ ಇದೆಯಲ್ಲಪ್ಪ ದನ, ಇನ್ನು ನೀನು ಯಾಕೆ ಸಾಕಬೇಕು ಅಂತ. ಇಲ್ಲ, ನನಗೆ ದನ ಸಾಕುವ ಆಸೆ ತುಂಬ ಇದೆ. ನೀವು ದನ ಸಾಕುವುದನ್ನು ನೋಡಿದಾಗ ನಿಮ್ಮಂತೆ ನಾನಾಗಬೇಕು ಅಂತ ಆಸೆ ಶುರುವಾಗಿದೆ. ಈಗ ನಾನು ದನ ಸಾಕಲೇಬೇಕು. ನೀವು ಪರ್ಮಿಷನ್ ಕೊಟ್ಟರೆ ಮಾತ್ರ ನಾನು ಸಾಕ್ಬೋದು.
ಏನಪ್ಪ ನಿನಗೆ ಮದುವೆ ಬೇಡವಾ, ಮನೆ ಕಟ್ಟುವುದಿಲ್ವಾ, ಎಲ್ಲ ಇಂಜಿನಿಯರಿಂಗ್ ಆಗಿ ದೊಡ್ಡ ಉದ್ಯೋಗಕ್ಕಾಗಿ ದೊಡ್ಡ ಮನೆ, ದೊಡ್ಡ ಮನೆತನದ ಹೆಣ್ಣು, ತುಂಬ ಬ್ಯಾಂಕ್ ಬ್ಯಾಲೆನ್ಸು, ಉದ್ದದ ಕಾರು ಎಲ್ಲ ಇಟ್ಕೊಂಡು ಆರಾಮಾಗಿರ್ತಾರೆ. ನೀನು ಈ ದನ ಸಾಕಿದರೆ ನಿಮ್ಗೆ ಏನು ಹಣ ಬರುವುದಿಲ್ಲ. ಏನು ಮಾಡ್ತೀಯ ಈಗ? ನಾನು ನಿನಗೆ ಸಾಕಲಿಕ್ಕೆ ಎಂಕರೇಜ್ ಮಾಡ್ಬೋದು. ಇಲ್ಲ ಗುರುಗಳೇ, ನನಗೆ ಸ್ವಲ್ಪ ಹಣ ಇದೆ ನನ್ನ ಹತ್ರ, ಈಗಾಗಲೇ ಹೆತ್ತವರು ಕೊಟ್ಟ ಸ್ವಲ್ಪ ಹಣ ಇದೆ, ನಾನು ಅದನ್ನು ರೂಢಿಸಿಕೊಂಡು ಹೋಗ್ತೇನೆ, ಮದುವೆ ಆದರೂ ಆಗಲಿ ಆಗದಿದ್ದರೂ ಬೇಡ ಅಂತ. ಇಲ್ಲ, ನಿನಗೆ ಮದುವೆ ಆಗ್ತದೆ ಅಂತ ಹೇಳಿದೆ. ಹಾಗೆ ಅವನಿಗೆ ವಿವಾಹ ಆಯಿತು. ವಿವಾಹ ಆಗುವಾಗ ಅವನಿಗೆ ಅವನ ಉದ್ಯೋಗ ಸಣ್ಣ ಮಕ್ಕಳಿಗೆ ಬೇಕಾದ ಆಟೋಮೆಟಿಕ್ ಎಂಜಿನಿಯರಿಂಗ್ ಟೂಲ್ಸನ್ನು ತಯಾರು ಮಾಡೋದು. ಅವನಿಗೊಂದು ಚಿಕ್ಕ ಅಂಗಡಿ ಇತ್ತು, ಆ ಅಂಗಡಿಯಲ್ಲಿ ಕೂತೆಲ್ಲ ಮಾಡ್ತಿದ್ದ. ಅವನಿಗೆ ಬೇಕಾದ ಖರ್ಚಿನ ಹಣ ಸಿಗ್ತಿತ್ತು. ತಿಂಗಳಿಗೆ ಒಂದು 20-30 ಸಾವಿರ ರೂಪಾಯಿ ಅದರಲ್ಲಿ ಇನ್ಕಮ್ ಮಾಡಿ ಮನೆಯಲ್ಲಿ ಬಹಳ ಖುಷಿಯಲ್ಲಿದ್ದ. ಹೆಂಡತಿಗೇನೋ ಸ್ವಲ್ಪ ಬೇಜಾರು, ಇವ ಯಾವುದೇ ಉದ್ಯೋಗಕ್ಕೆ ಹೋಗೋದಿಲ್ಲ, ಮನೆಯಲ್ಲೇ ಕೂತು ಏನೋ ಮಾಡಿ ಏನೋ ರೀತಿಯಲ್ಲಿ ಹಣ ಮಾಡ್ತಾನೆ. ಆ ಹಣ ಎಲ್ಲಿಗೆ ಸಾಕು ನಮಗೆ? ಮಕ್ಕಳು ಹುಟ್ಟಿದ ನಂತರ ತಿಂಗಳಿಗೆ ಒಂದು 30-50 ಸಾವಿರ ಎಲ್ಲಿಗೂ ಸಾಕಾಗೋದಿಲ್ಲ. ಆಕೆ ಬಂದು ನನ್ನ ಹತ್ರ ವಿಚಾರಿಸಿದ್ದು, ಗುರುಗಳೇ ನೀವು ಹೇಳಿದರೆ ಒಳ್ಳೆಯ ಹುಡುಗ ಅಂತ. ಅದಕ್ಕೆ ನನ್ನ ತಂದೆಯವರು ಇವನಿಗೆ ಕೊಟ್ಟು ವಿವಾಹ ಮಾಡಿದರು. ಈಗ ಇವನಿಗೆ ಯಾವ ಉದ್ಯೋಗವೂ ಇಲ್ಲ, ಅವನೇ ಸ್ವಂತವಾಗಿ ಏನೋ ಮಾಡ್ತಾನೆ ಮನಸ್ಸಿದ್ದರೆ, ಮನಸ್ಸಿಲ್ಲದಿದ್ದರೆ ಹಾಗೆ ಮೂಲೆಯಲ್ಲಿ ಕೂತ್ಕೊಳ್ತಾನೆ. ಏನು ಮಾಡಲಿ, ಅವನೊಂದಿಗೆ ಹೇಗೆ ಜೀವನ ಮಾಡೋದು ಗುರುಗಳೇ? ಇಲ್ಲಮ್ಮ, ದೇವರೆಲ್ಲ ಕೊಡ್ತಾರೆ, ಗೋವಿದ್ದಾಗ ಯೋಚನೆ ಮಾಡೋದು ಬೇಡ. ಆ ಗೋವಿಗೆ ಸರಿಯಾದ ಫಲ ಅದು ಕೊಟ್ಟೇ ಕೊಡ್ತದೆ. ಅವನಿಗೆ ಗೋ ಸಾಕಬೇಕೆಂಬ ಮನಸ್ಸಿದೆ, ಅದಕ್ಕಾಗಿ ಅವನು ಯಾವ ಉದ್ಯೋಗಕ್ಕೆ ಹೋಗುವುದಿಲ್ಲ ಅಂತ ಹೇಳ್ತಾನೆ. ಮನೆ ಕಟ್ತಾ ಇದ್ದಾನೆ, ಆ ಮನೆಯ ಎದುರು ಭಾಗದಲ್ಲಿ ಗೋವಿನ ಹಟ್ಟಿಯನ್ನು ಕಟ್ಟಿ ಅದರಲ್ಲಿ ಚಿಕ್ಕ ಚಿಕ್ಕ 2-3 ವರ್ಷ ಪ್ರಾಯದ ಗಂಡು ಹೆಣ್ಣನ್ನು ಇಟ್ಟು ಸಾಕಲಿಕ್ಕೆ ಶುರು ಮಾಡಿದ. ಸಾಕ್ತಾ ಹೋದಾಗೆ ಅವನಿಗೆ ಆ ಗೋವಿನ ಪ್ರೇಮ ಬಹಳ ಜಾಸ್ತಿ ಆಯಿತು. 24 ಗಂಟೆಯೂ ಅದರೊಟ್ಟಿಗೆ ಇರ್ತಿದ್ದ. ಗೋವುಗಳನ್ನು ಅಪ್ಪಿಡಿದು ಪ್ರೀತಿಸ್ತಿದ್ದ, ಅದಕ್ಕಾಗಿ ಹುಲ್ಲು ಬೆಳೆಸಿದ. ಗೋವನ್ನು ಹತ್ತಿರದ ಖಾಲಿ ಜಾಗಕ್ಕೆ ಕಳಿಸಿ ಮೇಯಿಸಿ ತೆಗೆದುಕೊಂಡು ಬರ್ತಿದ್ದ. ಹಾಗೆ ಬೆಳೀತು. ಅವನು ಚೆನ್ನಾಗಿದ್ದಾನೆ, ಅವನು ಕೃಷ್ಣ ಪ್ರೇಮಿಯಾಗಿದ್ದಾನೆ. ಅವನಿಗೆ ಯಾರೊತ್ತಿಗೆ ಮಾತಾಡಲಿಕ್ಕೆ ಅವಕಾಶ ಬೇಡದಾಗಿದೆ. ಅವನು ಗೋವಿನೊಂದಿಗೇ ಮಾತುಕತೆ ನಡೆಸ್ತಾನೆ. ಗೋವುಗಳು ಅವ ಹೇಳಿದ ಹಾಗೆ ಕೇಳ್ತವೆ, ಗೋವುಗಳು ಹೇಳಿದಾಗೆ ಇವ ಕೇಳ್ತಾನೆ. ಬಹಳ ಸಂತೋಷದಲ್ಲಿದ್ದಾನೆ. ಅವನಿಗೆ ಮುಕ್ತಿ ಸಿಕ್ಕುವುದು ಖಂಡಿತ. ಅವನಿಗಿನ್ನು ಮನುಷ್ಯ ಜನ್ಮ ಇಲ್ಲ ಅಂತ ನಾನು ಹೇಳಿದ್ದೇನೆ. ಯಾಕೆಂದರೆ ಅವನಿಗೆ ಮನುಷ್ಯರಿಗಿಂತ ಜಾಸ್ತಿ ಪ್ರೇಮ ಗೋವುಗಳಲ್ಲಿ. ಇದರಿಂದಾಗಿ ಅವನ ಜೀವನೇ ಬದಲಾಗಿದೆ. ಅವನಿಗೆ ಯಾವ ಟೆನ್ಷನೂ ಇಲ್ಲ ಹಣ ಬೇಕು ಅಂತ. ಹೆಂಡತಿ ಹತ್ರ ಹೇಳಿದ, ನಿನಗೆ ಕಷ್ಟ ಆದರೆ ನೀನು ತಾಯಿ ಮನೆಗೆ ಹೋಗು, ಬೇಕಾದಾಗ ಮಾತ್ರ ಬಾ, ಅಲ್ಲದಿದ್ದರೆ ಬರಲೇಬೇಡ, ನಾನು ಗೋವುಗಳೊಂದಿಗೆ ಜೀವಿಸ್ತೇನೆ. ಆ ಹೆಂಡತಿ ಪಾಪ ಕ್ರಮೇಣ ಉಕ್ಕಿಕೊಂಡು ಹೋಗಿ ಈಗ ಅವಳಿಗೆ ಗಂಡನನ್ನು ಬಿಟ್ಟು ಹೋಗಲಿಕ್ಕೆ ಮನಸ್ಸೇ ಇಲ್ಲ. ಒಂದು ದಿನಕ್ಕೂ ಬಿಡುವುದಿಲ್ಲ. ಯಾಕೆಂದರೆ ಅವನ ಕೋಪ ತಾಪ ಎಲ್ಲ ಮಾಯ ಆಗಿದೆ. ಅವನು ತುಂಬ ಒಳ್ಳೆಯದಾಗಿದ್ದಾನೆ, ಪ್ರೀತಿಸ್ತಾನೆ, ಒಳ್ಳೆ ರೀತಿ ಜೀವನ ಹೋಗ್ತದೆ. ಜೀವನದಲ್ಲಿ ಏನು ಬೇಕು? ಪ್ರೀತಿ, ಶಾಂತಿ, ಇದೆರಡಿದ್ದರೆ ಜೀವನ ಆಯಿತು. ಇದಕ್ಕಿಂತ ಒಳ್ಳೆಯ ಜೀವನ ಯಾವುದಿದೆ? ಯಾವುದಿಲ್ಲ. ಅದು ಗಂಡ ಹೆಂಡತಿ ಇಬ್ಬರಿಗೂ ಸಿಗ್ತದೆ. ಆದ್ದರಿಂದ ಅವರು ಈಗ ಪ್ರೀತಿಯಿಂದ ಬದುಕ್ತಾರೆ. ಪ್ರೀತಿಯುತ ಜೀವನ ನಡೆಸಲ್ಪಟ್ಟಿದೆ. ಆ ಕೂವಿನಿಂದಾಗಿ ಮನೆಯ ವಾತಾವರಣವೇ ಬದಲಾಗಿದೆ. ಇದು ನಿಮಗೆ ಉದಾಹರಣೆ ಯಾಕೆ ಹೇಳಿದಂತೆ, ಗೋವಿದ್ದಲ್ಲಿ ಎಲ್ಲವೂ ಇದೆ, ಸುಭಿಕ್ಷೆ ಇದೆ. ಗೋವಿಲ್ಲದಿದ್ದಲ್ಲಿ ಆ ಮನೆ ಅಪೂರ್ಣ. ಅಂದರೆ ಏನರ್ಥ ಆಯಿತು? ಈಗ ನಮ್ಮ ಮನೆ ನಿಮ್ಮ ಮನೆ ಎಲ್ಲ ಅಪೂರ್ಣ. ಯಾಕೆ?
ನಮ್ಮಲ್ಲಿ ಗೋವೇ ಇಲ್ಲ. ಈಗ ಯಾರು ನನ್ನ ಮಾತು ಕೇಳ್ತಾ ಇದ್ದೀರಾ, ನಿಮ್ಮ ಮನೆಯಲ್ಲಿ ಗೋವೇ ಇಲ್ಲ. ಹೌದು, ನಿಮ್ಮ ಮನೆ ಅಪೂರ್ಣ. ನಿಮ್ಮ ವಾತಾವರಣದಲ್ಲಿ ಬಂಗಾರದ ಆಕ್ಸೈಡು, ಆಲ್ಕಲಿ ಸೇರಿಕೊಳ್ಳುವುದಿಲ್ಲ. ನಿಮ್ಮ ವಾತಾವರಣದಲ್ಲಿ ಬ್ಯಾಕ್ಟೀರಿಯಾ, ವೈರಸ್ ತುಳುಕುತ್ತಿವೆ. ಗೋವಿದ್ದಲ್ಲಿ ಇವೆಲ್ಲ ಶುದ್ಧೀಕರಿಸಲ್ಪಡ್ತದೆ. ಗೋವಿದ್ದಲ್ಲಿ ಆ ವಾತಾವರಣವೇ ಬೇರೆ. ಆ ವಾತಾವರಣಕ್ಕೆ ನಾನು ಹೆಸರು ಕರೆಯುವುದು ಕೃಷ್ಣ ಪ್ರೇಮ ಹರಿತಾ ಇದೆ. ಎಲ್ಲಿ ಕಪಿಲ ಗೋವಿದೆ, ಕೃಷ್ಣ ಸಾಕಿದ ಗೋವಿದೆ, ಅಲ್ಲಿ ಪರಿಶುದ್ಧವಾದ ವಾತಾವರಣ ಇದೆ. ಆ ಪರಿಶುದ್ಧ ವಾತಾವರಣದಲ್ಲಿ ಗೋಪ್ರೇಮ ಹರಿತದೆ. ನೀವು ಗೋವನ್ನು ಪ್ರೀತಿಸಿದಾಗ ನಿಜವಾದ ಪ್ರೀತಿ ಗೋವಿಗಿಂತ ನಿಮ್ಮ ಪ್ರೀತಿ ಆತ್ಮನಿಂದ ಆತ್ಮನಿಗೆ ಹರಿತದೆ. ಅಂದರೆ ಗೋವಿನ ಆತ್ಮದಿಂದ ನಿಮ್ಮ ಆತ್ಮನಿಗೆ ಹರಿತದೆ. ಗೋವಿನ ಹೃದಯದಿಂದ ನಿಮ್ಮ ಹೃದಯಕ್ಕೆ ಹರಿತಾಗ ಸಾಕ್ಷಾತ್ ಕೃಷ್ಣನೇ ಇದ್ದ ಅನುಭವ ಆಗ್ತದೆ. ನೀವೇ ಕೃಷ್ಣನಾಗ್ತೀರಿ. ಆ ಕೃಷ್ಣನ ಪ್ರೇಮ ನಿಮಗೆ ಸಿಕ್ಕಿದಾಗ ನಿಮಗೆ ತುಂಬ ಸುಖ ಶಾಂತಿ ಅನ್ನಿಸ್ತದೆ ಜೀವನ. ಆ ಶಾಂತಿಯ ಜೀವನದಲ್ಲಿ ಯಾರೂ ಬೇಡ ಅಂತಾಗ್ತದೆ. ಸುಂದರವಾಗಿ ಕೃಷ್ಣನೊಟ್ಟಿಗೆ ಜೀವನ ಮಾಡುವುದೇ ಗೋವನ್ನು ಸಾಕುವುದು. ಇದರಿಂದ ನೀವು ಹೆಚ್ಚಿನವರು ಸಣ್ಣ ಪ್ರಾಯದಲ್ಲಿದ್ದೀರಿ. ನಿಮಗೆ ಅನುಕೂಲವಾದರೆ ಮನೆಯ ಸುತ್ತಮುತ್ತಲೇ ಒಂದೆರಡು ಗೋವುಗಳನ್ನು ಸಾಕಿ ನೋಡಿ. ಅಂಥ ಅಭ್ಯಾಸ ಬೇಕಂತಿದ್ದರೆ ನೀವು ನಮ್ಮಲ್ಲಿ ಬಂದು ನಿಂತು ಆಶ್ರಮದಲ್ಲಿ ಆ ಗೋ ಸಾಕಣೆ ಬಗ್ಗೆ ಮಾಹಿತಿ ತಿಳ್ಕೊಳ್ಬೋದು. ಇದರಿಂದಾಗಿ ನಿಮಗೂ ಒಳ್ಳೆಯದು, ನಮ್ಮ ದೇಶಕ್ಕೂ ಒಳ್ಳೆಯದು. ಇಂದು ದೇಶಕ್ಕೆ ಬೇಕಾದ ಮಕ್ಕಳು ಗೋಪ್ರೇಮಿಗಳು. ಅವರಲ್ಲಿ ಎಲ್ಲ ಧರ್ಮವೂ ಸ್ಥಿರವಾಗಿರ್ತದೆ. ಆ ಧರ್ಮಯುಕ್ತವಾದ ಮನುಷ್ಯ ಬೇಕಿದ್ದರೆ ನಮ್ಮ ಗೋಪ್ರೇಮಿ ಆಗಬೇಕು. ಅದರಿಂದ ಕೃಷ್ಣ ಗೋಪ್ರೇಮಿಯಾಗಿದ್ದ. ಅವನು ತೋರಿಸಿಕೊಟ್ಟಿದ್ದಾನೆ ಗೋಪ್ರೇಮದಿಂದ ಎಲ್ಲವನ್ನು ಸಾಧಿಸಲು ಸಾಧ್ಯ ಅಂತ. ನಾವು ಕೂಡ ಹಾಗೆ ಆಗಲಿಕ್ಕೆ ಪ್ರಯತ್ನಿಸೋಣ. ಇದು ಗೋವಿನ ಬಗ್ಗೆ ನೀವು ಇನ್ನೂ ಹೇಳುವುದಿದೆ, ತುಂಬ ಇದೆ, ಒಂದೆರಡಲ್ಲ. ಗೋವಿನ ಬಗ್ಗೆ ಹೇಳಿದರೆ ಮುಗಿಯದ ಕತೆ. ಎಷ್ಟು ಹೇಳಿದರೂ ಮತ್ತಷ್ಟು ಇದೆ. ಗೋವಿನಲ್ಲಿ ಬಿಸಾಡುವ ವಸ್ತು ಯಾವುದೂ ಇಲ್ಲ ಅಂತ ಹೇಳಿದ್ದೇನೆ. ಹೌದು, ಗೋವು ಸತ್ತಾಗಲೂ ಅದು ಭೂಮಿಗೆ ಹೋದಾಗ ಭೂಮಿಯ ಮಣ್ಣಿನಲ್ಲಿ ವ್ಯತ್ಯಾಸ ಬರ್ತದೆ. ಗೋವಿನ ಮೂತ್ರ ಭೂಮಿಯಲ್ಲಿ ಹೋಗಿ ಆ ಮಣ್ಣು 1000 ವರ್ಷದವರೆಗೆ ಫಲವತ್ತಾಗಿರ್ತದೆ. ಸೆಗಣಿ ಭೂಮಿಯಲ್ಲಿ ಸೇರಿದರೆ ನಿಮಗೆ ಗೊತ್ತಿದೆ, ಬಹಳ ಉತ್ಕೃಷ್ಟವಾದ ತರಕಾರಿ ಎಲ್ಲವೂ ಬೆಳೀತದೆ. ಆದುದರಿಂದಲೇ ಭಾರತದ ತರಕಾರಿಗಳು ಶ್ರೇಷ್ಠ, ಭಾರತದ ಹಣ್ಣು ಹಂಪಲುಗಳು ಶ್ರೇಷ್ಠ. ಭಾರತದಲ್ಲಿ ಬೆಳೆಯುವ ಸಿಹಿ ಫಲಗಳು ಈ ಜಗತ್ತಿನಲ್ಲಿ ಎಲ್ಲಿಯೂ ಯಾವ ದೇಶದಲ್ಲಿಯೂ ಸಿಕ್ಕುವುದಿಲ್ಲ. ಅತ್ಯಂತ ಸಿಹಿಯಾದ ಆ್ಯಪಲ್ ಸಿಕ್ಕುವುದು ಭಾರತದಲ್ಲಿ, ಅದು ಕಾಶ್ಮೀರದಲ್ಲಿ. ಅಲ್ಲಿ ತುಂಬ ಗೋವುಗಳಿತ್ತು ಮೊದಲು. ಆ ಗೋವುಗಳೀಗ ಎಲ್ಲ ದಕ್ಷಿಣ ಭಾರತಕ್ಕೆ ಬಂದಿದೆ. ಆ ಗೋವಿನ ಸಗಣಿ ಗಂಜಳ ಸೇರಿದ ಮಣ್ಣು 10,000 ವರ್ಷ ಹೋದರೂ ಹಾಗೆ ಇರ್ತದೆ. ಆದ್ದರಿಂದ ಸಿಹಿ ಮಾವಿನ ಹಣ್ಣು ಸಿಕ್ಕುವುದು ಭಾರತದಲ್ಲಿ. ಅತ್ಯಂತ ಸಿಹಿ, ಅತ್ಯಂತ ಸುಂದರ, ಅತ್ಯಂತ ರುಚಿಕರ. ಅದೇ ರೀತಿ ಅತ್ಯಂತ ರುಚಿಕರವಾದ ಇನ್ನೊಂದು ಹಣ್ಣಂದರೆ ಹಲಸಿನ ಹಣ್ಣು. ಅದು ಸಿಕ್ಕುವುದು ಭಾರತದಲ್ಲಿ. ಬೇರೆ ದೇಶದಲ್ಲಿ ಸಿಗ್ತದೆ, ಆದರೆ ಅದಕ್ಕೆ ಅಷ್ಟು ಟೇಸ್ಟ್ ಇಲ್ಲ, ರುಚಿ ಇಲ್ಲ. ನಮ್ಮ ಭಾರತದ ಹಲಸಿನ ಬೀಜ ಅಷ್ಟೇ ಒಳ್ಳೆಯದಿದೆ. ಅದು ಕ್ಯಾನ್ಸರಿಗೆ ಟ್ರೀಟ್ಮೆಂಟ್ ಮಾಡ್ತಾರೆ. ಅದನ್ನು ಸುಟ್ಟು ಪೌಡ್ರ್ ಮಾಡಿ ಪ್ಯಾಕ್ ಮಾಡಿ ಕ್ಯಾನ್ಸರಿಗೆ ದಿವ್ಯ ಔಷಧ ಅಂತ ಮಾರ್ತಾರೆ ಈಗ ಅಮೇರಿಕದಲ್ಲಿ. ಅದು ಭಾರತೀಯ ಹಲಸಿನಣ್ಣೇ ಆಗಬೇಕು. ನೋಡಿ, ಒಂದು ಕಾಲದಲ್ಲಿ ಹಲಸಿನ ಹಣ್ಣಿಗೆ ಬೆಲೆ ಇಲ್ಲ, ಎಲ್ಲ ಬಿಸಾಡ್ತಿದ್ದರು. ಅದರ ಬೀಜಕ್ಕಂತೂ ಬೆಲೆಯೇ ಇಲ್ಲ. ಆ ಬೀಜ ಇಂದು ಒಣಗಿಸಿ ಪೌಡ್ರ್ ಮಾಡಿ ಅದರ ಪೌಡ್ರನ್ನು ಸ್ವೀಕರಿಸ್ತಾರೆ. ಅದಕ್ಕೆ ತುಂಬ ಬೆಲೆ.
ಬರ್ತಾ ಇದೆ. ಅದರಿಂದ ಭಾರತದಲ್ಲಿ ಏನು ಉತ್ಪನ್ನ ಆದರೂ ಅದಕ್ಕೆ ಸೆಗಣಿದು ಮತ್ತು ಗೋಮೂತ್ರದ ಲೇಪನ ಬಂದೇ ಬರ್ತದೆ. ಅದರಿಂದ ಅದು ಪವಿತ್ರ. ಮತ್ತು ದನದ ಕೊಂಬಿನಲ್ಲಿ ವಿಶೇಷವಾದಂಥ ಶಕ್ತಿ ಇದೆ. ಒಬ್ಬ ಮನುಷ್ಯ ಸಾಯುವಾಗ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾನೆಂದರೆ ಅಲ್ಲಿ ಸೆಗಣಿ ಆ ದನದ ಕೂಡಿನ ಮಜ್ಜೆಯನ್ನು ಅವನ ಮೂಗಿನ ಹತ್ರ ಮತ್ತು ಸಂಧಿಗಳಲ್ಲಿ ಹಚ್ಚಿದರೆ ತುಂಬ ಒಳ್ಳೆಯದು. ಆಗದಿದ್ದರೆ ಸುಟ್ಟು ಅದರ ಬೂದಿಯನ್ನು ಹಚ್ಚುವುದು. ಇದು ಕೂಡ ಮಾನವನ ಉಳಿತಾಯಕ್ಕೆ ಒಂದು ದಿವ್ಯ ಔಷಧ. ಇದರಿಂದ ಗೋವಿನಿಂದ ನಮಗೆ ಸಿಕ್ಕುವುದು ಅತ್ಯಂತ ಉತ್ತಮವಾದ ಔಷಧ. ನಮ್ಮ ಬದುಕಿಗೆ ಒಂದು ಕಾರಣವಾಗಿ ನಿಂತದ್ದು. ಆದ್ದರಿಂದ ನೀವು ಅದನ್ನು ನಿಜವಾಗಿ ಪ್ರೀತಿಸ್ತೀರಿ ಅಂತಾದರೆ ಆ ಗೋವನ್ನು ನೀವು ಸಾಕಿ. ನಿಮಗೆ ಬೇಕಾದ ಸಹಾಯವನ್ನು ನಾವು ಆಶ್ರಮದ ಮೂಲಕ ಮಾಡ್ತೇವೆ. ನಿಮ್ಮ ಜೀವನವೂ ಒಳ್ಳೆಯದಾಗ್ತದೆ. ನೀವು ಗೋವನ್ನು ಸಾಕಿದರೆ ಒಂದು ನೆನಪಿಡಿ, ನಿಮ್ಮ ಜೀವನದ ಸಂಗಾತಿ, ಅತ್ಯಂತ ಶ್ರೇಷ್ಠ ಸಂಗಾತಿ ಗೋವು ಮಾತ್ರ. ಅಷ್ಟು ಉತ್ತಮವಾದ ಸ್ನೇಹಿತ ನಿಮಗೆ ಮನುಷ್ಯರಲ್ಲಿ ಸಿಗುವುದಿಲ್ಲ. ಮನುಷ್ಯರಿಗಿಂತ 1000 ಪಾಲು ಉತ್ಕೃಷ್ಟ ಮನಸ್ಸಿರುವವನೆಂದರೆ ಮಾನವ. ಅದು ಗೋವಿನಿಂದ ಬಂದದ್ದು. ಅದರಿಂದ ಗೋವನ್ನು ಪ್ರೀತಿ, ಗೋವನ್ನು ಸಾಕಿ, ಗೋವನ್ನು ಉಳಿಸಿ. ಗೋವನ್ನು ಯಾಕಾಗಿ ಉಳಿಸಬೇಕು? ನಮ್ಮ ದೇಶಕ್ಕಾಗಿ ಉಳಿಸಬೇಕು. ಗೋವು ಉಳಿದರೆ ಮಾತ್ರ ಭಾರತೀಯ ಸಂಸ್ಕೃತಿ ಉಳಿತದೆ. ಇದು ನನ್ನ ಕೊನೆಯ ವಿಷಯ ನಿಮಗೆ ಹೇಳುವಂಥ. ಭಾರತೀಯ ಸಂಸ್ಕೃತಿ ಇರುವುದು ಗೋವಿನ ಮೇಲೆ. ಗೋವಿನ ದೇಹದಲ್ಲಿ ಅಂದರೆ ಪ್ರತಿಯೊಂದು ರೋಮದಲ್ಲಿ ದೇವನಿದ್ದಾನೆ ಎಂಬ ನಂಬಿಕೆ ನಮಗಿದೆ. ಅಂದರೆ ಅರ್ಥ ಏನು? ಪ್ರತಿಯೊಂದು ರೋಮದ ಅಡಿ ಭಾಗದಲ್ಲಿ, ಆ ರೋಮದ ಕೋಶದಲ್ಲಿ ಒಂದು ವಿಶೇಷವಾದ ದ್ರವ ಸೃಜನೆ ಆಗ್ತದೆ. ಅದು ಆ್ಯಂಟಿಬಯೋಟಿಕ್ನಾಗೇ ಇರ್ತದೆ. ಯಾರು ಮುಟ್ಟಾರೋ ದನಕ್ಕೆ ಅವರಿಗೆ ಅದರ ಲೇಪನ ಸಿಗ್ತದೆ. ಪ್ರತಿಯೊಂದು ರೋಮದಿಂದ ಒಂದು ವಿಶೇಷವಾದ ಉತ್ಪನ್ನ ಬರ್ತದೆ. ಅದು ಗೋವಿನೊಟ್ಟಿಗೆ ಇದ್ದವನಿಗೆ. ಅದರಿಂದ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗುವುದಿಲ್ಲ. ಗೋವಿನೊಟ್ಟಿಗೆ ಇದ್ದವನು ಅಪಸ್ಮಾರ ಬರುವುದಿಲ್ಲ. ಶ್ವಾಸಕೋಶದ ತೊಂದರೆಗಳು ತಾಗುವುದಿಲ್ಲ. ಹೆಚ್ಚಿನ ಅಸೌಖ್ಯ ಬರುವುದಿಲ್ಲ ಗೋವಿನೊಟ್ಟಿಗೆ ಇದ್ದವನಿಗೆ. ಅದರಿಂದ ನೀವು ಗೋವಿನೊಟ್ಟಿಗೆ ಇರಲು ಪ್ರಯತ್ನಿಸಿ. ಗೋವಿನ ಉತ್ಪಾದನೆಯನ್ನು ತಗೊಳ್ಳಿ. ಅಂದರೆ ಗೋವಿನ ತುಪ್ಪ ತುಂಬ ಒಳ್ಳೆಯದು. ಸೆಗಣಿ ಗಂಜಳದಂತೆ ತುಪ್ಪ ಕೂಡ ಅತ್ಯಂತ ಶ್ರೇಷ್ಠ. ಅದನ್ನು ನೀವು ಉಪಯೋಗಿಸಿದರೆ ನಿಮಗೆ ಇತರ ಯಾವುದೇ ಔಷಧಿಗಳಿಂದ ಆಗದ ತೊಂದರೆಗಳು ಆ ಗೋಮೂತ್ರ ಮತ್ತು ಸಗಣಿಯಿಂದ ನಿವಾರಿಸಬಹುದು. ಇಷ್ಟು ಹೇಳಿ ನಾನು ಇವತ್ತಿನ ಈ ಕನ್ನಡದಲ್ಲಿ ಗೋವಿನ ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್ ಆಫ್ ಕಾವ್. ಇಟ್ ಈಸ್ ನಾಟ್ ಓನ್ಲಿ ಇಂಪಾರ್ಟೆನ್ಸ್, ಅದು ಬರೀ ಮಹತ್ವ ಅಲ್ಲ, ಅದು ನಮ್ಮ ಈ ಭೂಮಿಯ ಜೀವಾಳ ಅಂತ ಹೇಳ್ಬೋದು. ಈ ಭೂಮಿ ಇರುವುದೇ ಭಾರತೀಯ ತಳಿಯ ಗೋವಿನ ಶ್ರೇಷ್ಠತೆಯಿಂದಾಗಿ. ಯಾವುದೇ ಅಸೌಖ್ಯ ಬಂದರೂ ಸ್ವೀಕಾರ ಮಾಡುವ ಶಕ್ತಿ ಗೋವಿಗಿದೆ. ಗೋವು ಏನಾದರೂ ಅಸೌಖ್ಯವನ್ನು ನಮಗೆ ಕೊಟ್ಟರೆ ನಾವು ಉಳಿಯುವುದಿಲ್ಲ. ಅದು ಬ್ರಹ್ಮಾಸ್ತ್ರದಂತೆ ಆಗ್ತದೆ. ಗೋವು ಏನು ಅನ್ಯಾಯ ಮಾಡೋದಿಲ್ಲ, ಮಾನವನಿಗಾಗಲಿ ಇತರ ಪ್ರಾಣಿಗೆ ಅನ್ಯಾಯ ಮಾಡದ ಏಕೈಕ ಜೀವಿ ಅಂದರೆ ಗೋವು. ಅದರಿಂದ ಗೋವಿನನ್ನು ಸಾಕಿ ಅದರ ಮಹತ್ವವನ್ನು ತಿಳಿದುಕೊಳ್ಳಿ. ನಿಮಗೆ ಬೇಕಾದರೆ ಆ ದಾರಿಯಲ್ಲಿ ಪಳಗಿಸಬೇಕಿದ್ರೆ ನಮ್ಮ ಕಡೆ ಬನ್ನಿ.
ನಾನೇ ಸ್ವತಃ ನಿಮಗೆ ತಿಳಿಸಿಕೊಡ್ತೇನೆ. ಧನ್ಯವಾದ. ಒಂದೇ ಮಾತರು. ಗೋಮಾತೆಗೆ ಜಯವಾಗಲಿ ಅಂತ ಹೇಳಿ ಮುಗಿಸ್ತಾ ಇದ್ದೇನೆ. My dear friends, welcome to you all for today's Sachintana program. As usual, every monthly program is Sachintana, Sat Chintana. Today you have asked me a question regarding importance of cow. Importance of cow is so much. I will explain you whatever I know. Still, millions of things may be pending. Cow is such an animal, such a divine source, which cannot be explained by ordinary means. But I try my level best to give you some knowledge on this behalf. Let us have an Omkar and then start the session. Welcome you all. Thank you all for taking interest in spirituality. Sharanam Sharanam Sri Guru Charanam Sharanam Sharanam Sri Guru Charanam Charana Kamaladalavom Guru Sharanam Charana Kamaladalavom Guru Sharanam 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 Sri Guru Charanam Sharanam Sri Guru Charanam Sri Guru Charanam Sri Guru Charanam. Om Shanti Shanti Shanti. Hari Dear friends, we Indians follow Sanatana Dharma. Sanatana Dharma is outcome of cows. The religion which followed by cows are followed by Indians, and that dharma is known as Sanatana Dharma. Other day when I was discussing, some of you asked me, how Indians can follow an animal's dharma? No. There is divinity in cow. Sanatana Dharma is cow dharma. What is that cow dharma? Cow has no religion. What it follows is itself is a religion, and that is Sanatana Dharma. What is that Sanatana Dharma? I would like to explain you. Cow gets up at 4 o'clock in the morning. No other animal gets at 4, but cow gets up at 4 a.m. Generally, after 3:30 to 4:30, cow gets up, awakened. First word cow says, Om Amba, Amba, Amba. 3 times it calls. What is Amba? Avuma, 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 Omkar.
Whatever Omkar you tell or I tell is not perfect. Omkar uttered by a cow is super. That is the Omkar of Parabrahma Sarupa has given to the universe for creation. So Omkar creates divine atmosphere. So divine atmosphere is being utilized. That divine atmosphere is utilized by Indians for centuries, thousands of years, even millions of years. That Omkar is surrounding in the peninsula of earth of India. India is both the sides, around three sides, only water, sea water. So, whatever divinity is there in India, it is merged with the sea water and it doesn't flow anywhere. On the northern side, there is Himalaya, so it is blocked there. So, India is a pyramid in shape. Shape of India is the shape of Mooladhara Chakra. A Mooladhara Chakra also there is a triangular space. India is copy of Mooladhara Chakra. That means Earth's Mooladhara is there in the shape of India. Actually Sri Lanka was part of India. Because of various reasons it became distracted or cut from India. Even you can see Sri Lanka is also triangular in the bottom, upside it is round. It is a semi-triangular. Why? Because India is a pyramid. That pyramid force gave another birth of another pyramid. So India is a peninsula. It's a beautiful place. Beautiful place scientifically. It maintains so many things. And that, so many things I am going to explain you today. How India got this special thinking? It is because of the cows of India, cattle of India. India has got a special cattle, that is Kapila, name of a rishi, Kapila Maharshi. He came from Himalaya. He was an Avatara Purusha of Sriman that is that is stated in the Purana, in Bhagavata also. Such a noble rishi, he brought a cow and he lived with the cow. And he trained his mother also regarding this cow for spiritual result, that is attainment of mukti. So that cow lived in Himalayas, somewhere nearer to Nainital, Himalayan mountains. That Nainital cow today spread throughout northern part of India, and it came along with Maharshi Agastya Maharshi. While he was departing his guru, he brought quite few number of cows to the south. And that south place is southern part of India, especially nearer to our Markara, Madikeri, Coorg district, where he lived along with Kaveri. He brought Kaveri from Himalaya. Along with the cows also he came. So Kaveri is part of Himalayan river Ganga. Branch of Ganga is, or the river that merged with Ganga is Saraswati. Ganga, Yamuna, Saraswati. Saraswati went inside the earth
in the mountain of Siddhas. There is Siddha Himalaya is there. I have personally visited that, that's why I am telling you. Mahathir Baba also meditated in Siddha Bhumi in Himalaya, where Mati Saraswati, the river Saraswati, was flowing underneath. Even now we can see the track of Saraswati river in Siddha mountain. That is in the upper Himalaya of upper side of Vindhyachal. You have to go about 200 kilometers from Kashi. Then we will get Siddha mountains. From there, Saraswati came down and a branch of it came to South India that is known as Kaveri. So along with Kaveri, some of the Kapila breeds came to us. We are living nearer to Kaveri, South India, Karnataka. We have Kapila cows because of Agastya Muni. So thanks to Agastya Muni, he brought Kapila cow, and Kapila cows are very, very precious. We have quite few number of Kapila cows now in South India, especially black. Krishna Kapila we call, black cows, are available in our area, on our belt. These Kapila cows converted our life into divine life. How it converted, that is to be seen. That's why I tell you. Sanatana Dharma is the Dharma followed by Kapila cows. Kapila cows get up around 3:30 to 4:30 in the early morning. That is Brahmi Muhurta. During Brahmi Muhurta, a special wave is produced on this earth. That wave is produced because of the meeting of sun rays and the rays of earth with the refraction. What is meant by refraction? Before sun enters the field of earth, similarly earth entering the field of sun, both the rays meet in a bent form. They were bendingly around below 30-degree bent, it moves in a different direction while bending. That means, make you clear, when sun rays come, it dashes with the rays of earth. Both meet at a particular point. There, both the rays take a different route, and a new route is known as refractive waves route, that is Brahmi Muhurta waves. A new wave forms where earth and sun rays meet together and bend and reach the created life on the earth. Nature of the earth. So nature is very happy with the Brahmi Muhurta waves. That waves is produced in the nature, and the first contributory for this Brahmi Muhurta waves is cows. Kapila cows. Kapila cows get up early morning and they enjoy this Brahmi Muhurta waves, or the special wave, Brahmi waves. Those waves touches the hood of the cows. Cow has got a solar plex hood.
In between the horns, it has got a hood. Above the front two hands or one to two legs, frontal side of the, or above the neck, that hood is very, very precious. It has got solar plex. It is known as solar plex. That solar plex absorbing the earth and the sun rays, refracted rays, it produces a new ray through which golden alkali is produced in the body of the cow. It is a precious wave. We need that wave. Accordingly, our brain becomes special brain. The brain of the cow also becomes special. It loves a lot. I can show you a cow licking a man. The cow in our ashram licks human beings also just like a calf, with so much of love. As mother licks the child, same way cow licks man. In our ashram here, I can show you when you come. It embraces, loves. Automatically man is surrendered to the cow and he follows the principle of cow. What is the principle of cow? Get up during Brahmi Muhurta. So Kapila cow invariably get up at before 4 a.m. or at least 4 a.m. That is the first step of Sanatana Dharma. Then cow hates nobody. Man who takes care of cow, he never hates anyone. Generally. Exception is there everywhere. And cow is the only animal. It gives its total milk to the owner. No other animal give like cow. Other animals also there, they give, but they don't have that strength of Kapila cow milk. Kapila cow milk has got extremely beautiful strength and it is good for health also. It has a golden alkali, I told you. That is not available in other milk like buffalo milk or goat milk, no. They have got separate entities. But cow milk is superior. So, early morning we are getting up because of Kapila cows. And it says Amba. Amba. This is heard by everyone early morning 4:30. So, for the most dear and nearest for us is our mother. So we call the same sound to our mother, Amma, Ramba, Rabbe, a small calf cry, Abbe, Abbe. This is in the northern part of Karnataka. The children always call their mother Abbe. So, our mother is named by Kapila cows. They are really our mother. We got the mother's name from cows only. That's why our Sanatana Dharma, love towards mother nature, we learned from cows. What more you require? And for anything we eat, anything we do, anything we worship, cow is there. I have already told you. For house inauguration, new house construction and inauguration, we take cow inside the house. Without taking the cow inside the house, there is no inauguration. The most sincere and most helpful, most loving thing for the prosperity of a new house is the cow dung and
cow urine of Kapila cow. So, with all pomp and show, a new house, when constructed, before inauguration, they take our cow. The cow before the puja. And puja is done to the cow before inauguration. And cow will give immediately cow dung and urine, passes urine inside the house. See, nobody has got a right to use the bathroom, toilet, etc. Only cow has to put the cow dung inside the house, and that cow dung will be sprayed in all the rooms. Cow urine is sprayed all the rooms. Thereafter, man can use it. What it means? Man is using the house with the permission of the cow. It means cow is the owner, divine owner. So, spirituality we have learned from cow. That cow is the real God, godly for every human being living on this earth of Bharat Mata. So we called it as Bharata Bhumi and Sanatana Dharma. What is Sanatana Dharma? Love all. Love everything. Impartial. And God lives in every life. So all are one. There is no two. We are all one. How can it be one? Every person is different from another. That is according to the body you are telling. Bodily we are different, but inside the body the main center is there. That epicenter is Atman body, Atman, Jivatman. Jivatman is same for all of us. And Jivatman is surrounded by Jiva. That's why we call Jiva plus Atman, Jivatman. That Jiva is only one throughout the universe. Only one Jivatman is there. That Jivatman is spread in every life. So there is no two. This is followed because of cow. This way, cow loves man and he is a pet animal of human being. Cow doesn't live in a forest generally. It's not a forest animal. If it lives in a forest, it is known as animal. When it lives along with man in the house, it is known as God, godly, a spiritual cow. See, spirituality is taught by cow to every Indian. Then what happens early morning? It says Amba. It calls the owner of the house. Get up, please come. Now it is ready. Take your share of milk. Then the owner comes, cleans the udder and draws the milk. With the young one or not, the owner is allowed to touch the cow, take the milk, everything. When he completely takes the milk, removes the milk, small portion of the milk will still remain inside the udder of the cow, which is drunk by the young one. Calf. Calf is sharing that remaining milk. Just as we share everything
Calf is also sharing mother's milk, and calf is totally devoted. It gives the milk to the owner. The speciality you can see during milking the cow, we don't tie the calf. In the udder, there are four places to draw milk. One place is used by the calf. Remaining three udders, we draw milk simultaneously. That means the calf is cooperating with us, and we are drawing almost 70-80% of the milk. It is excess milk, meant for human being only, or meant for others. Happily the cow parts with its milk. That means cow tells, "Oh man, you are just like my brother or son. You are just like my family member. Take as much milk as possible. You prosper, but you don't trouble us." That is the lesson given by cow. And this is Sanatana Dharma. It says Sanatana Dharma. That's why we say, we love all. We never use anything against any human being. So, we have seen while using the weapons against terrorists, India never used from one direction. When they troubled only, we shot them. Our principle is not to create a war, not to wage a war. But anybody shoot us, we will not leave them. We will finish up them. Cow also have same character. It will not trouble us. Even if you beat once, twice or thrice, it will not trouble you. Fourth time it will fight with you, throw you with its two horns and finish up. We are following the same religion. India is the only country which never waged a war against other countries. We never wage a war. But anybody comes to us, we will not leave. We will sacrifice ourselves and retain our freedom. This is Sanatana Dharma, which we follow. Like that, if I go on speak, there is so many things to discuss. But today's time is over already. We have spent more than 1 hour. So I request friends, the remaining part about the cow, Gomate, the difficulties of Gomate. Today Gomate is in very much difficulty. She is coming to every house and say Amba for food. In most of the villages, you will not see the same in cities, but in villages, cows are homeless today, ownerless. They don't have fathers. They don't have place to live. They are easily taken for flesh purpose. And they are killed and their flesh is eaten with cruelty by human beings. And human beings are very cruel, those who cut and eat cow flesh. What to do? We don't have sufficient law to protect it. It is not our lookout, it is the lookout of government, the nation. More pitiable is more than 30% of our cows are being slaughtered and sent to foreign countries for money. After America, the highest slaughtering happens in India. We have no other go. Or our authorities are not have sufficient laws.
It may be something which I may not be knowing myself, regarding the law of killing of animals. Butchering of animals is very, very bad. That too cow. They are very calm, quiet and good. We are misusing them. That's what I am feeling. Anyhow, we will discuss about this in our next class. Next time when we meet, let us discuss about it. Friends, thank you very much for your patient hearing. I have given some knowledge, maybe 10% knowledge about the cows and Sanatana Dharma. Whatever you heard, well and good. If you want more knowledge regarding this, you just attend next class, we will discuss about it. Thank you everyone for attending this session of spirituality, of Sanatana Dharma and cow. Let us meet again next month with more knowledge. Dhanyavad. Thank you one and all. Om Shanti, Shanti, Shanti Hari.